ಸಿಂಹರಾಶಿ, ಈ ದಿನ ನಿಮಗೆ ಪ್ರಯಾಣದಲ್ಲಿ ಸ್ವಲ್ಪ ಜಾಗ್ರತೆ. ಮನೆಯಲ್ಲಿ ನೀವು ಮಾಡುವ ಕೆಲಸಗಳು ನಿಧಾನವಾಗುವುದರಿಂದ ಖಿನ್ನತೆಯ ಮನಸ್ಥಿತಿಗಳು ಉಂಟಾಗುತ್ತೆ. ಸಹೋದರರೊಂದಿಗೆ ಮನಸ್ತಾಪಗಳು, ಬಂಧುಗಳೊಂದಿಗೆ ಕೆಲವು ವಿವಾದಗಳು, ಭೂ ಸಂಬಂಧಪಟ್ಟ ವ್ಯತ್ಯಾಸಗಳು ಅಥವಾ ವಿವಾದಗಳು ಈ ದಿನ ಎದುರಿಸುವ ಸಾಧ್ಯತೆಗಳುಂಟಾಗುತ್ತೆ. ಕೋರ್ಟು ಕಚೇರಿಯಲ್ಲಿ ಮಾಡುವ ಕರ್ತವ್ಯಗಳು ನಿಧಾನವೋ ಸ್ಥಗಿತವೋ ಆಗುವ ಲಕ್ಷಣವೂ ಇದೆ. ತಾವು ಮಾಡಬೇಕಾದ ಈ ದಿನದ ಆರಾಧನೆ ರುದ್ರಪಾರಾಯಣ. ಮನೆಯಲ್ಲಿ ರುದ್ರಪಾರಾಯಣವನ್ನು ಮೊಬೈಲ್ನಲ್ಲಿ ಬರುತ್ತೆ ಅಥವಾ ತಿಳಿದರೆ ಹೇಳ್ಕೊಳ್ಳಿ. ಇಂತಹ ಒಂದು ದೇವರ ಆರಾಧನೆಯಿಂದ ನಿಮ್ಮ ಈ ದಿನದ ಫಲಗಳು ಶುಭವಾಗುವ ಲಕ್ಷಣವಿದೆ. ಮಹಾಗಣಪತಿಯ ಸೇವೆಯನ್ನು ಇದರೊಂದಿಗೆ ಮಾಡಿ. ಕನ್ಯಾ ರಾಶಿ, ಬಹಳ ಬಹಳ ಒಳ್ಳೆಯ ದಿನ. ಬಹಳ ದಿನದ ಶ್ರಮಗಳು, ಬಹಳ ದಿನದಿಂದ ಕಾಯುತ್ತಾ ಇರುವಂತಹ ಕೆಲಸಗಳು ಈ ದಿನ ಪೂರ್ಣಗೊಳ್ಳುವ ಒಳ್ಳೆಯ ಅವಕಾಶಗಳು ಚೆನ್ನಾಗಿದೆ. ಸ್ನೇಹಿತರ ಸಹಾಯಗಳು, ನೀವು ಮಾಡುವ ಉದ್ಯೋಗ ಸ್ಥಳಗಳಲ್ಲಿ ನಿಮ್ಮ ಉದ್ಯೋಗಕ್ಕೆ ಒಳ್ಳೆಯ ಪ್ರಶಂಸೆಗಳು ದೊರೆಯುವ ಲಕ್ಷಣವಿದೆ. ಅವಿವಾಹಿತರಿಗೆ ಮಾತುಕತೆಗಳು ನಡೆಯುವಂತಹ ಸಾಧ್ಯತೆಗಳಿದೆ. ಆದರೆ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವಿಡಿ. ಮಹಾಗಣಪತಿಯ ಸೇವೆಯಿಂದ ಸಕಲ ಇಷ್ಟಾರ್ಥ ಸಿದ್ಧಿ. ತುಲಾರಾಶಿ, ನೀವು ಈ ದಿನ ಧನನಷ್ಟ ಯೋಗದ ಫಲ. ವ್ಯವಹಾರ ಕ್ಷೇತ್ರಗಳಲ್ಲಿ ಹೊಸ ಬದಲಾವಣೆಯನ್ನು ಮಾಡಿಕೊಳ್ಳುವ ಮನಸ್ಥಿತಿಗಳು. ಮಾನಸಿಕವಾಗಿ ಸ್ವಲ್ಪ ಚಿಂತೆಗಳು ಜಾಸ್ತಿ ಆಗುವ ಲಕ್ಷಣಗಳು. ಕೆಲವು ಮಾತುಕತೆ ನಿಧಾನಗೊಂಡು ಅಥವಾ ಮಾಡುವ ಕರ್ತವ್ಯಗಳು ಅನಿರೀಕ್ಷಿತವಾಗಿ ನಿಂತು ಹೋಗುವ ಲಕ್ಷಣವೂ ಈ ದಿನ ಇದೆ. ತುಲಾರಾಶಿಯವರು ಈ ದಿನ ಮಾಡಬೇಕಾದಂಥ ಆರಾಧನೆ ದತ್ತಾತ್ರೇಯ ದೇವರ ಪ್ರಾರ್ಥನೆ, ಮಹಾಗಣಪತಿಯ ಆರಾಧನೆ, ಇಷ್ಟಾರ್ಥ ಸಿದ್ಧಿ. ವೃಶ್ಚಿಕ ರಾಶಿ, ಬಹಳ ಒಳ್ಳೆಯ ಅವಕಾಶಗಳು ನಿಮ್ಮೆದುರಿಗೆ ಈ ದಿನ ಉಂಟು. ವ್ಯವಹಾರದ ಪ್ರಗತಿಯನ್ನು ಕಾಣಿಸ್ತಾ ಇದ್ದೀರಾ. ನಿಮ್ಮ ಸಮಾಧಾನ ಸ್ಥಿತಿಯಿಂದ ಪ್ರಾಪ್ತವಾದಂತಹ ಸಂತೋಷದ ಕೆಲವು ಅಭಿವೃದ್ಧಿಯ ಯೋಗಗಳು, ವಾಹನ, ಭೂಮಿ, ಮನೆ, ವಿವಾಹ ಇತ್ಯಾದಿಗಳ ಬಗ್ಗೆ ನಿಮ್ಮ ಪ್ರಯತ್ನವು ಅಧಿಕಗೊಂಡಾಗ ಇಷ್ಟಾರ್ಥ ಸಿದ್ಧಿಯಾಗುತ್ತೆ. ಈ ದಿನ ಬಹುತೇಕವಾಗಿ ನಿಮಗೆ ಶುಭ ಫಲಗಳು ಉಂಟಾಗುತ್ತೆ. ತಾವು ಈ ದಿನ ಮಾಡಬೇಕಾದ ಆರಾಧನೆ ಸೂರ್ಯನಾರಾಯಣ ದೇವರ ಪ್ರಾರ್ಥನೆ, ದುರ್ಗಾದೇವಿಯ ಆರಾಧನೆ.